ಆಕಾಶವಾಣಿ 90 ದಶಕಗಳ ಪಯಣದಲ್ಲಿ ಸುದ್ದಿಯಾಗಿ, ಸಂಗೀತವಾಗಿ, ಸಾಹಿತ್ಯವಾಗಿ, ಸಂಸ್ಕೃತಿಯಾಗಿ ಜನಮನದೊಳಗೆ ಮನೆ ಮಾಡಿಕೊಂಡ ಹೆಸರು ಆಕಾಶವಾಣಿ. ಕಾಲದೊಂದಿಗೆ ಸಾಗುತ್ತಾ ಸಂಸ್ಕೃತಿಯ ತಾಳವನ್ನು ಉಳಿಸಿಕೊಂಡಿರುವ ಧ್ವನಿ ನಮ್ಮ ಆಕಾಶವಾಣಿ. ಈ ಸಂದರ್ಭದಲ್ಲಿ ಆಕಾಶವಾಣಿ ಪ್ರಸ್ತುತಪಡಿಸುತ್ತಿದೆ ಕಾರ್ಯಕ್ರಮ ಆಕಾಶ ಬುಟ್ಟಿ. ಇಂದಿನ ಆಕಾಶ ಬುಟ್ಟಿ ಸಂಚಿಕೆಯಲ್ಲಿ ನಮ್ಮ ಜೊತೆ ಖ್ಯಾತ ಸಂಗೀತ ಸಂಯೋಜಕರಾದ ತಿರುಮಲೆ ಶ್ರೀನಿವಾಸ್. ಸರ್, ಈಗ ನೀವು ಆಕಾಶವಾಣಿ ಎ ಗ್ರೇಡ್ ಸಂಯೋಜಕರಾಗಿದ್ದೀರಿ. ಹೀಗಿರುವಾಗ ರೇಡಿಯೋ ಮಾಧ್ಯಮದ ಶಕ್ತಿಯನ್ನ ನೀವು ಹೇಗೆ ವಿವರಿಸ್ತೀರಿ? ಯಾಕಂದ್ರೆ ಇದು ಡಿಜಿಟಲ್ ಯುಗ. ಜನಗಳಿಗೆ ರೇಡಿಯೋ ಕೇಳೋ ಪರಿಪಾಠ ಹೊರಟೋಗಿದೆಯೋ ಏನೋ ಗೊತ್ತಿಲ್ಲ ನನಗೆ. ಎಲ್ಲರ ಕೈಲೂ ಮೊಬೈಲ್ ಇರುತ್ತೆ, ಅವರು ಯಾವುದೋ ಹಾಡುಗಳನ್ನ ಪೋಸ್ಟ್ ಮಾಡ್ತಾರೆ, ಅದನ್ನು ಕೇಳು ಇದನ್ನು ಕೇಳು ಅಂತಾರೆ. ನಮ್ಮ ಮನೇಲಿ ಒಂದು ರೇಡಿಯೋ ಸೆಟ್ಟು, ನಾವು ಅಲ್ಲಿ ಹೋಗಿ ಕೂತ್ಕೊಂಡು ಆ ರೇಡಿಯೋ ಆನ್ ಮಾಡಿ ಕೂತ್ಕೊಂಡು ಕೇಳ್ತಕ್ಕಂತಹ ಒಂದು ಸಮಾಧಾನ. ನಿಮ್ಗೆ ಹೆಂಗೆ ಇವಾಗ ಆಲ್ಬಮ್ ತೆಗೆದು ಫೋಟೋ ನೋಡ್ತೀವಲ್ವಾ, ಅದರಲ್ಲಿರೋ ತೃಪ್ತಿ ನಿಮ್ಮ ಮೊಬೈಲಲ್ಲಿ ಬರೋ ಫೋಟೋ ನೋಡೋಕ್ಕೆ ನಿಮಗೆ ಸಿಗಲ್ಲ ಅಲ್ವಾ? ಬಹುಶಃ ಯಾವುದೇ ಒಂದು ನನ್ನ ಮದುವೆದು ವಿಡಿಯೋನ VHS ಹಾಕ್ಬಿಟ್ಟು ನಾನು ನೋಡಿ ಸಂತೋಷ ಪಡೋದಕ್ಕೂ ಅಲ್ವಾ, availability may be very easier, but the joy and the thrill what you see in your traditional value ಅದು ಹೋಗ್ತಾ ಇದೆ. ಆಕಾಶವಾಣಿ ಎಲ್ರಿಗೂ ಸುಲಭವಾಗಿ ಸಿಗೋ ಹಂಗೆ ಆಗಬೇಕು. ಆಕಾಶವಾಣಿಯಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮಗಳು ಏನು, ನಾವು ಆವಾಗ ಆಕಾಶವಾಣಿ ಬೆಳಗಿನ ಕಾರ್ಯಕ್ರಮ ಅಂದ ತಕ್ಷಣ ಓ ಆಕಾಶವಾಣಿ ಬರ್ತಾ ಇದೆ, ಟೈಮ್ ಸೆಟ್ ಮಾಡ್ಕೋಬೇಕು. 6 ಗಂಟೆ 6:05, ಇವಾಗ 8 ಗಂಟೆಗೆ ಇವತ್ತು ಬೆಳಗ್ಗೆ ನವಸುಮ ಶುರು ಆಗುತ್ತೆ ಅಂದರೆ ನಾ ಹೇಳ್ತಾ ಇರೋದು ಟೈಮ್ ಕನ್ಸ್ಟೆಂಟು ಎಷ್ಟು ಚೆನ್ನಾಗಿರ್ತಿತ್ತು. ಈಗ ಆಕಾಶವಾಣಿ ವಾರ್ತೆಗಳು, ಈಗ ಪ್ರದೇಶ ಸಮಾಚಾರ, ಈಗ ರೈತರಿಗಾಗಿ ಸಲಹೆ, ಮಿಸ್ ಆಗ್ತಿರ್ಲಿಲ್ಲ. ಇಲ್ವೇ ಇಲ್ಲ. ಸಿ ಯು ಇಫ್ ಯುವರ್ ವಾಚ್ ಇಸ್ ನಾಟ್ ವರ್ಕಿಂಗ್ ಯು ಶುಡ್ ಯೂಸ್ ಟು ಲಿಸನ್ ಟು ಆಕಾಶವಾಣಿ ಇನ್ ಸೆಟ್ ದ ವಾಚ್. ಅಷ್ಟು ಪಂಕ್ಚುಯಾಲಿಟಿ, ಅಷ್ಟು ಡೆಡಿಕೇಶನ್. ಆಮೇಲೆ ಆಕಾಶವಾಣಿಲಿ ನಿಮ್ಮ ಯಾವುದು ಈ ಘೋಷಣೆಗಳು ಬರುತ್ತಲ್ಲ, ಅನೌನ್ಸ್ಮೆಂಟ್, ದೋಸ್ ಅನೌನ್ಸ್ಮೆಂಟ್ ಯೂಸ್ ಟು ಬಿ ಸ್ಕ್ರೀನ್ಡ್. ಅಂದರೆ ಎಷ್ಟು ಒಂದು ವ್ಯಾಲ್ಯೂ ಬೇಸ್ಡ್ ಪ್ರೋಗ್ರಾಮು, ವ್ಯಾಲ್ಯೂ ಬೇಸ್ಡ್ ಇನ್ವಾಲ್ವ್ಮೆಂಟ್, ವ್ಯಾಲ್ಯೂ ಬೇಸ್ಡ್ ಅಟ್ಮಾಸ್ಫಿಯರ್. So everywhere it was a collective unit of productivity. ಏನೇ ಕಾರ್ಯಕ್ರಮ ಈಚೆ ಬರಬೇಕಾದ್ರೆ ಇಟ್ ವಾಸ್ ಎ ಕಲೆಕ್ಟಿವ್ ಪ್ರಾಡಕ್ಟ್. ಇವಾಗ ನಾವು ಯಾರೋ ಒಬ್ಬರು ಲಲಲ ಲಲಲ ಲ ಅಂತ ಹೇಳಿಬಿಟ್ರೆ ಅವರು ಸಂಗೀತ ಕಲಿದೇ ಇರ್ಬೋದು, ಅವ್ರ ಮೈಂಡ್ ಏನು ಟ್ಯೂನ್ ಆಗಿದೆ ಅದನ್ನು ನಮ್ಮ ಸಂಗೀತಗಾರರಂಥವ್ರ ಜೊತೆಗೆ ಕೂತ್ಕೊಂಡು ಅದನ್ನು ಡಿಕೋಡ್ ಮಾಡ್ಕೊಳ್ಬೇಕು. ಅವ್ರು ಏನು ಟ್ಯೂನ್ ಮಾಡ್ತಾರೆ ಅದರದ್ದು ನೊಟೇಷನ್ ಬರೆಯೋ ಅಷ್ಟು ಸಾಮರ್ಥ್ಯ ಇರಬೇಕು. ಅಥವಾ ನಿಮಗೆ ಕಮ್ಯುನಿಕೇಟಿವ್, ಫ್ಲೂಟ್ನವರು ಅಥವಾ ಸಿತಾರ್ನವರು ಅಥವಾ ವೀಣೆಯವರು ಯಾರೇ ಬಂದರೂ ಯು ಶುಡ್ ಬಿ ಏಬಲ್ ಟು ಎಕ್ಸ್ಪ್ರೆಸ್ ಇಟ್ ಇನ್ ಯುವರ್ ಮ್ಯೂಸಿಕಲ್ ಲ್ಯಾಂಗ್ವೇಜ್. ಈಗೇನಾಗೋಗಿದೆ, ಎಲ್ಲನೂ ಸೌಂಡಿಂಗ್ ಬೇಸ್ಡ್ ಆಗೋಗಿದೆ. ಅದು ಚೆನ್ನಾಗಿ ಓ ಅಂತ ಕೇಳ್ತಾ ಇರಬೇಕು. ಆ ಕ್ಲಿಷ್ಟತೆ ಅಂತ ಅವಾಗಲೇ ನೀವು ಹೇಳಿದ್ರಲ್ಲ, ಕಾಂಪ್ಲೆಕ್ಸಿಟಿ, ಆ ಕಾಂಪ್ಲೆಕ್ಸಿಟಿ ಎಲ್ಲ ಮ್ಯೂಸಿಕ್ ಇಂಟರ್ಲೂಡ್ಸ್ ಏನಿದೆ ಇವಾಗ ಪಲ್ಲವಿಗೂ ಅನುಪಲ್ಲವಿಗೂ ಚರಣಕ್ಕೂ ಮಧ್ಯೆ ಇಂಟರ್ಲೂಡ್ಸ್, ಇಟ್ ಈಸ್ ನಾಟ್ ಜಸ್ಟ್ ಎ ಸ್ಟಾಪ್ ಗ್ಯಾಪ್, ಇಟ್ ಹ್ಯಾಸ್ ಗಾಟ್ ಇಟ್ಸ್ ಥೀಮ್. ನಾವು ಸಾಹಿತ್ಯದ ಪಲ್ಲವಿನೋ ಅನುಪಲ್ಲವಿಲೋ ಇರ್ತಕ್ಕಂಥ ಸಾಹಿತ್ಯ ಭಾವನವನ್ನು ನೋಡಿ ಅದಕ್ಕೆ ಹೊಂದೋ ಹಂಗೆ ನಾವೆಲ್ಲ BGM ಮಾಡ್ತಾ ಇದ್ವಿ. ಆ ಒಂದು BGM ಅಲ್ಲಿ ನಾವು 4 ಇನ್ಸ್ಟ್ರೂಮೆಂಟ್ಸ್ ಆಗಿದ್ರೆ ಆ 4 ಇನ್ಸ್ಟ್ರೂಮೆಂಟ್ಸು ಹೈಲೈಟ್ ಆಗಬೇಕು ಅಲ್ವಾ? ಆಕಾಶವಾಣಿಲಿ ಕೆಲವು ಸತಿ ನಾವು ಎಲ್ಲ ವಾದ್ಯಗಳನ್ನ ಒಟ್ಟಿಗೆ ಹಾಕಿ BGMs ಮಾಡಿದ್ದೀವಿ. ಒಂದು BGM ಅಲ್ಲಿ ವೀಣೆ, ಫ್ಲೂಟು, ವೈಲಿನ್ನು ಎಲ್ಲನೂ ಇರೋದು, ಬ್ಯಾಲೆನ್ಸ್ಡ್ ಆಗೂ ಇರೋದು, ವಿಂಗಡಣೆನೂ ಇರೋದು. ಆ ವಿಂಗಡಣೆ ಫ್ಲೂಟ್ ಆದ ತಕ್ಷಣ ವೀಣೆ 2 ವೀಣೆ ಇರೋದು, ಇಲ್ಲಿ 2 ವೀಣೆ 3 ವೀಣೆ ಸಿತಾರು. ಯಾಕಂದ್ರೆ ಅಷ್ಟು ಜನ ಸ್ಟಾಫ್ ಆರ್ಟಿಸ್ಟ್ ಇದ್ರು. ವಿ ಟೋಟಲಿ ಎಂಜಾಯ್ಡ್ ದ ಹೋಲ್ ಇಂಪ್ಯಾಕ್ಟ್ ಆಫ್ ಆರ್ಕೆಸ್ಟ್ರೇಷನ್. ಆಕಾಶವಾಣಿ ಆರ್ಕೆಸ್ಟ್ರಾ ಅಂತಲೇ ಇತ್ತು. ಬಹುಶಃ ನಿಮಗೆ ನಿಮ್ಮ ತಲೆಮಾರಿಗೆ ಗೊತ್ತಿದೆಯೋ ಇಲ್ವೋ, ಮದ್ರಾಸ್ನಲ್ಲಿ some people have been appointed only to play for ಆಕಾಶವಾಣಿ ಆರ್ಕೆಸ್ಟ್ರಾ. ಅದರದ್ದು ನಾನು ಎಮಿನಿ ಶಂಕರ್ ಶಾಸ್ತ್ರಿ ಅಂತ, ಅವರು ಯೂಸ್ ಟು ಕಂಡಕ್ಟ್ ಆಕಾಶವಾಣಿ ಆರ್ಕೆಸ್ಟ್ರಾ. ಬೆಂಗಳೂರು ಗಾಯನ ಸಮಾಜದಲ್ಲಿ ಇನ್ವೈಟೆಡ್ ಆಡಿಯನ್ಸ್. ದೇರ್ ಯೂಸ್ ಟು ಬಿ 5 ವೀಣೆ, ಒಂದು 10 ವೈಲಿನ್ನು, ಆಮೇಲೆ ಸಾರಂಗಿ, ದಿಲ್ರೂಬ, ವೋಕಲ್, ಇಂಥದ್ದು ತುಂಬ ಅದ್ಭುತವಾದಂಥ ವಾದ್ಯ ವೃಂದ. ಆಮೇಲೆ ಆಕಾಶವಾಣಿಲೇ ಪ್ರಸಾರ ಆಗೋದು. ಇಲ್ಲಿಂದ ನಿಲಯ ಕಲಾವಿದರಿದ್ರಲ್ಲ, ಅವರೆಲ್ಲರೂ ಅಭ್ಯಾಸ ಮಾಡಿ ಪ್ರಸಿದ್ಧವಾದ ಕೀರ್ತನೆಗಳು, ದೇವರ ನಾಮಗಳನ್ನೆಲ್ಲ ವಾರದಲ್ಲಿ 1 ದಿವಸ ವಾದ್ಯ ವೃಂದ ಅಂತ ಅನೌನ್ಸ್ಮೆಂಟ್ ಬರೋದು.
ಆವತ್ತಿನ ದಿವಸ ನಾವು ಕೂತ್ಕೊಂಡು ಕೇಳ್ತಾ ಇದ್ದೆ. ಆಕಾಶವಾಣಿಲಿ ಕ್ಲಾರ್ನೆಟ್ ವಾದಕರಿದ್ದರು, ಚೆಲ್ಲೋ ವಾದಕರಿದ್ದರು, ವೈಲಿನ್ನು, ವೀಣೆ, ಗೋಟು ವಾದ್ಯ, ಇವೆಲ್ಲ ಅದ್ಭುತವಾದ್ದು. ಈಗ ಒಂದೊಂದ್ಸತಿ ಕೆಲವೆಲ್ಲ ಇನ್ಸ್ಟ್ರೂಮೆಂಟು ಸ್ಟಿಕ್ಕರು ಮತ್ತು ಬರೀ ಮೊಬೈಲಲ್ಲಿ ನೋಡೋ ಹಂಗೆ ಆಗೋಗಿದೆ. ಆದರೆ ನಾನು ಈ ವಾದ್ಯಗಳನ್ನ ಕಣ್ಣಾರೆ ಕಂಡವನು. ಇಲ್ಲಿ JL ನಾಗರಾಜ ಶಾಸ್ತ್ರಿ ಅಂತ ದಿಲ್ರುಬಾ ನುಡಿಸೋರು, ವರಾಹಸ್ವಾಮಿಗಳು ಗೋಟುವಾದ್ಯ ನುಡಿಸೋರು, ಆಯಿತಾ. ಇನ್ನೊಬ್ಬರು ನಾಗೇಂದ್ರಪ್ಪ ಅಂತ, ಇಬ್ಬರು ನಾಗೇಂದ್ರಪ್ಪ ಇದ್ದರು. ಒಬ್ಬರು ಸೆಲ್ಲೋ ನುಡಿಸೋರು, ಒಬ್ಬರು ಕ್ಲಾರ್ನೆಟ್ ನುಡಿಸೋರು, SP ನಟರಾಜನ್ ಅಂತ ಅವರು ಫ್ಲೂಟ್ ನುಡಿಸೋರು. ಹಾಗಾಗಿ ಆ ಅದ್ಭುತವಾದಂಥ ಒಂದು ವಾತಾವರಣವನ್ನು ಆಕಾಶವಾಣಿಯಲ್ಲಿ ನಾನು ನೋಡಿದ್ದೀನಿ. ಆಕಾಶವಾಣಿ ನನಗೆ ಆ ಸವಿ ನೆನಪುಗಳನ್ನ ಕೊಟ್ಟಂಥದ್ದು. ಅವರ ಒಡನಾಟಗಳು, ಅವರ ವೈಬ್ರೇಷನ್ಸು, ಇವೆಲ್ಲ ನಾನು ತೊಗೊಂಡಿರುವಂಥವನು. ಸರ್, ಇವಾಗ ನಿಮ್ಮ ಅವಾರ್ಡ್ಸ್ ಬಗ್ಗೆ ಮಾತಾಡೋದಾದರೆ ಕರ್ನಾಟಕ ಕಲಾಶ್ರೀ ಸೇರಿದಂತೆ ಹಲವಾರು ಗೌರವಗಳು ನಿಮಗೆ ಸಂದಿವೆ. ಸೊ ಈ ಅವಾರ್ಡ್ಗಳು ನಿಮ್ಮ ಜವಾಬ್ದಾರಿಯನ್ನು ಎಷ್ಟು ಹೆಚ್ಚಿಸಿದೆ? ಎಷ್ಟು ಚೆನ್ನಾಗಿ ಅದನ್ನು ನೀವೇ ಉಪಯೋಗಿಸ್ಬಿಟ್ಟು, ನಾನು ಹೇಳಬೇಕಾದ್ದನ್ನು ನೀವು ಹೇಳಿಬಿಟ್ಟಿದ್ದೀರಾ. ಜವಾಬ್ದಾರಿ ಅದು ಪ್ರಶಸ್ತಿಗಳನ್ನ ನಾವೇನು ಅರಸಿ ಹೋಗಬೇಕಾಗಿಲ್ಲ. ಪ್ರಶಸ್ತಿಗಳು ಯಾರು ನಮಗೆ ತುಂಬ ನಾವು ಅದಕ್ಕೆ ಅರ್ಹರು ಅಂತ ಕೊಟ್ಟಿರೋದು ಅವರ ಹಿರಿಮೆಯನ್ನು ತೋರಿಸುತ್ತೆ. ಕರ್ನಾಟಕ ಸರ್ಕಾರ ಇರ್ಬೋದು, ಇತ್ತೀಚೆಗಷ್ಟೇ ನನಗೆ ಬಂದಂತಹ ಕರ್ನಾಟಕ ಕಲಾಚಾರ್ಯ ಪ್ರಶಸ್ತಿ. ಗಾಯನ ಸಮಾಜ 112 ವರ್ಷದ ಸಂಸ್ಥೆ ಅದು. ಎಂಥ ಹಿರಿಯರು ಅದನ್ನು ಮೂಲ ಉದ್ದೇಶ ಇಟ್ಕೊಂಡು ಸ್ಥಾಪಿಸಿದಂಥ ಸಂಸ್ಥೆ. ಅವರು ನನ್ನ ಸೇವೆ, ನಾನು ಏನು ಮಾಡ್ತಾಯಿದ್ದೀನಿ ಅದನ್ನು ನೋಡಿ ಕೊಟ್ಟಂಥದ್ದು. ಅಥವಾ ಯಾವುದೇ ಪ್ರಶಸ್ತಿಗಳು ನನಗೆ ಬಂದಿದ್ದರೆ ಅದು ನನಗೆ ಬಂದಂತಹ ಗೌರವ ಮತ್ತು ನನಗೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗತಕ್ಕಂತಹ ಒಂದು ಪ್ರೋತ್ಸಾಹ. ನೀನು ಇನ್ನೂ ಮಾಡು, ನೀವು ಮಾಡ್ಬೋದು ಅನ್ನೋ ಒಂದು ಪ್ರೋತ್ಸಾಹ ಕೊಟ್ಟಂಥದ್ದು. ಮತ್ತು ನನ್ನ ಅಭಿಮಾನಿಗಳಿರ್ಬೋದು ಅಥವಾ ನನ್ನ ಶಿಷ್ಯರಿಗೆ, ನಮ್ಮ ಗುರುಗಳಿಗೆ ಇದೆಲ್ಲ ಬರ್ತಾ ಇದೆ, ಅವ್ರ ಹತ್ರ ನಾವು ಇನ್ನೂ ಒಂದು ಹೆಚ್ಚು ಕಲೀಲಿಕ್ಕೋ ಅಥವಾ ಅವ್ರ ಜೊತೆ ನಾವು ಇನ್ನೊಂದಷ್ಟು ಒಡನಾಟ ಇಟ್ಕೊಳ್ಳೋಣ ಅನ್ನೋ ಮನೋಭಾವ ಬೆಳೆಸ್ಕೊಳ್ಳೋಕ್ಕೂ ಆಗ್ಬೋದು. ನನ್ನ ಅಭಿಮಾನಿಗಳಿಗೆ ನನ್ನ ಜೊತೆ ಇರ್ತಕ್ಕಂತಹ ಅವರ ಒಡನಾಟ ನನ್ನ ಜೊತೆ ನನಗೆ ಆಗುವಂತಹ ಒಂದು ಸುಸಂದರ್ಭ ಕೊಡೋಕ್ಕೆ ಈ ಪ್ರಶಸ್ತಿಗಳನ್ನ ನಾವು ಅವ್ರು ಯಾವ್ದು ಕೊಟ್ಟಿದ್ದಾರೆ ಅದನ್ನ ಇಟ್ಕೊಂಡಿರ್ತೀವಿ. ನಮ್ಮ ಮನೆಯಲ್ಲಿ ನನ್ನ ರೂಮ್ನಲ್ಲಿ ಎಲ್ಲ ಪ್ರಶಸ್ತಿಗಳು ಹಾಕಿರ್ತೀನಿ. ಅದು ನೋಡಿದಾಗ ಆ ಪ್ರಶಸ್ತಿ ಬಂದಂಥ ದಿನ ಅವೆಲ್ಲ ನನ್ನ ಮನಸ್ಸಿನ ಮೇಲೆ ಇದ್ದೇ ಇರುತ್ತೆ. ಆ ಫೋಟೋಗಳು ನೋಡಿದಾಗ ಬರುವಂಥ ಭಾವನೆಗಳು, ಆ ಪ್ರಶಸ್ತಿ ಯಾರು ಕೊಟ್ಟರು, ಅವೆಲ್ಲ ನಮಗೆ ಉಳಿಯುವಂಥದ್ದು. ಪ್ರಶಸ್ತಿಗಳು ಬರುತ್ತೆ ಹೋಗುತ್ತೆ, ನಾವು ಮಾಡೋ ಕೆಲಸ ಇರುತ್ತಲ್ಲ ಅದು ನಿರಂತರವಾಗಿ ನಡೀತಾನೇ ಇರುತ್ತೆ. ಆದರೆ ಆ ಪ್ರಶಸ್ತಿಗಳಿಂದ ಹೇಳಿಸ್ಕೊಂಡಾಗ, ಅದನ್ನು ಕೇಳಿಸ್ಕೊಂಡಾಗ ಆನಂದ ಇದೆಯಲ್ವ. ಕರ್ನಾಟಕ ಕಲಾಚಾರ್ಯ ಅಂದ ತಕ್ಷಣವೇ ನಾನೊಬ್ಬ ಗುರು, ನನ್ನ ರೆಸ್ಪಾನ್ಸಿಬಿಲಿಟಿ ತುಂಬ ಇದೆ, ಅದನ್ನು ನಾನು ಐ ಕೆನಾಟ್ ಜಸ್ಟ್ ಟೇಕ್ ಇಟ್ ಆಸ್ ಎ ಗ್ರಾಂಟೆಡ್, ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ. ಹೌದು. ಒಂದು ಚಿಕ್ಕ ಮಗು ಪಾಠ ಮಾಡ್ತಿರುವಾಗ ಯಾವುದೋ ಒಂದು ಪ್ರಶ್ನೆ ಕೇಳಿದಾಗ ಆ ಪ್ರಶ್ನೆಗೆ ನನಗೆ ತಕ್ಷಣ ಉತ್ತರ ಹೇಳಬೇಕು ಅಂತ ಅನಿಸದೇ ಹೋದ್ರೂ ನಾನು ಐ ಮಸ್ಟ್ ಯೂಸ್ ಮೈ ಸ್ಕಿಲ್ನೆಸ್. ಇಟ್ಸ್ ಎನ್ ಐ ಓಪನರ್ ನನಗೆ. ಆಕಾಶವಾಣಿಗೆ 90 ವರ್ಷ ಕಂಪ್ಲೀಟ್ ಆದ ಸಂದರ್ಭದಲ್ಲಿ ನಾವು ಈ ಕಾರ್ಯಕ್ರಮ ಆಕಾಶ ಬುಟ್ಟಿ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ನೀವು ಬಂದು ಮಾತಾಡಿರೋದು ನನಗೆ ಲೈಕ್ ನಾನೊಂದು 40 ವರ್ಷ ಹಿಂದಕ್ಕೆ ಹೋದಂಗೆ ಆಯಿತು. ಯಾಕಂದ್ರೆ ಇಟ್ ವಾಸ್ ಜರ್ನಿ. ಆಕಾಶವಾಣಿಯ ಗೇಟ್ ಹಿಂಗೆ ಒಳಗಡೆ ಬಂದ ತಕ್ಷಣ ನೀವು ಗಮನಿಸಿರ್ತೀರ ಅಂತ ಎಡಗಡೆ ಒಂದು ದೊಡ್ಡ ಮರ ಇದೆ. ಹೌದು. ಆ ಮರದ ಕೆಳಗಡೆ ಅದು ಎಷ್ಟು ಸತಿ ನಾವು ಬಾಲ ಜಗತ್ತಿಗೆ ಬರ್ತಿದ್ದಾಗ ಕೂತ್ಕೊಂಡು ನಾಟಕ ಪ್ರಾಕ್ಟೀಸ್ ಮಾಡಿ, ಆವಾಗೆಲ್ಲ ನಮ್ಮ ಡೈಲಾಗೆಲ್ಲ ಗಟ್ ಮಾಡಿರ್ಬೇಕು. ಆ ಮೈಕ್ ಸುತ್ತ ಹಿಂಗೆ ನಿಂತ್ಕೊಂಡು ಆ ನಾಟಕಕ್ಕೆ ಆಗಲಿ ಅಥವಾ ಆ ಹಾಡುಗಳೆಲ್ಲ ಗ್ರೂಪ್ ಸಾಂಗ್ ಹಾಡ್ತಾ ಇದ್ವಿ. ಆಗ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ದೊಡ್ಡ ಕಲಾವಿದರು ನಮಗೆ ತಬಲಾ, ಮೃದಂಗ, ವೈಲಿನೆಲ್ಲ ನುಡಿಸಿದ್ದಾರೆ. ಅಂದರೆ ನೋಡಿ, ಅವರ ಒಂದು ಬ್ಲೆಸ್ಸಿಂಗ್ಸಿಂದ ನಾವು ಇವತ್ತು ಹಿಂಗಿದ್ದೀನಿ ಅಂತ. ಅಲ್ಲಿ ಮುಂದುಗಡೆ ಕೂತ್ಕೊಳ್ತಿದ್ದಂತಹ ಜಾಗಗಳು ಅವೆಲ್ಲ ನಮಗೆ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವಾಗಿನ ಈ ಸ್ಟುಡಿಯೋ ಕಟ್ಟಿದಾಗ ಏನಿದೆ ಅದು ಕೂಡ ಜ್ಞಾಪಕ ಇದೆ ನನಗೆ. ಆಕಾಶವಾಣಿ ಅಂದರೆ ನಾವು ಆವಾಗ KR ಸರ್ಕಲಲ್ಲಿ ಇಳಿದು ನಡ್ಕೊಂಡು ಇಲ್ಲಿಗೆ ಬರ್ತಾ ಇದ್ವಿ. ಯಾವ ಬಸ್ ಸೌಕರ್ಯಗಳು ಇರಲಿಲ್ಲ, ಆಟೋ ರಿಕ್ಷಾಲ್ಲಿ ಬರೋ ಅಷ್ಟು ದುಡ್ಡು ಇರಲಿಲ್ಲ, ಆಟೋ ರಿಕ್ಷಾಗಳು ಇರಲಿಲ್ಲ. ಈಗೆಲ್ಲ ಓಲಾ ಇದೆ, ಊಬರ್ ಇದೆ, ಎಲ್ಲ ನಾವು ಸೌಕರ್ಯಗಳು ಜಾಸ್ತಿ ಆಗಿದೆ. ಸಂಸ್ಥೆಯಲ್ಲಿ ನಾವು ತುಂಬ ತನ್ಮಯತೆಯಿಂದ ಕೆಲಸ ಮಾಡಿ ಆ ಸಂಸ್ಥೆಗೆ ನಮ್ಮ ಕೊಡುಗೆ ಕೊಟ್ಟರೆ ಆ ಸಂಸ್ಥೆಯಲ್ಲಿ ಅದು ನಾವು ಮಾಡಿದಂಥ ಕೆಲಸ ಉಳ್ಕೊಳ್ಳುತ್ತೆ ಅನ್ನೋದು ನನ್ನ ಭಾವನೆ ಅಷ್ಟೆ. ಸರ್, ಎಷ್ಟು ನೊಸ್ಟಾಲ್ಜಿಕ್ ಫೀಲಿಂಗ್ ಯು ವಿಲ್ ಫೀಲ್ ವೆನ್ ಯು ಎಂಟರ್ ಆಕಾಶವಾಣಿ? ಖಂಡಿತ ಹೇಳ್ತಾ ಇದ್ದೀನಲ್ಲ, 40 ವರ್ಷ ಅಂದರೆ ಅನ್ಇಮ್ಯಾಜಿನಬಲ್. ನಾನು ಮೊದಲೇ ಆಕಾಶವಾಣಿಗೆ ಬಂದಾಗ ಹೇಳಿದ್ನಲ್ಲ, ಬಹುಶಃ 65 ಇಸ್ವಿ, ನಾನು 7 ವರ್ಷ 8 ವರ್ಷದ ಮಗು ಆದಾಗಿಂದ ಇವತ್ತಿನವರೆಗೂ ಬರ್ತಾ ಇದ್ದೀನಿ ಟಿಲ್ ಡೇಟ್. ದ ಬ್ಯೂಟಿಫುಲ್ ಜರ್ನಿ, ಆಕಾಶವಾಣಿ ಜೊತೆ ನಿಮ್ಮ ಸಂಬಂಧನ ನೀವು ನಮ್ಮ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಶ್ರೋತೃಗಳಿಗೆ ಹೇಳಿದ್ದೀರಾ. ನನ್ನ ಬಾಲ್ಯದಿಂದ
ಇವತ್ತಿನವರೆಗೆ. ಇನ್ನೂ ಹೇಳೋಕ್ಕೆ ತುಂಬ ಇದೆ, ಹೌದು. ಆದರೆ ನಿಮಗೆ ಕಾಲದ ಮಿತಿ ಇದೆ, ಮತ್ತು ವಿಷಯದ ಒಂದು ಪರಿಮಿತಿ ಕೂಡ ಇರುತ್ತೆ. ನಾವು ಯಾವುದರ ಅಕಸ್ಮಾತ್ ಮಾತಿನ ಒಂದು ಜರದಲ್ಲಿ ಕೆಲವು ವಾಕ್ಯಗಳನ್ನ ಬಳಸಿರ್ಬೋದು, ಅದು ಏನಿದ್ರು ಇಟ್ ಈಸ್ ಪ್ಯೂರ್ಲಿ ಎಮೋಷನಲ್ ಅಷ್ಟೇ. ಹಾಗಾದರೆ ಕಳೆದಂಥ ಘಳಿಗೆಗಳಿರ್ಬೋದು, ಬಂದಂಥ ಸಂದರ್ಭಗಳು, ಅಯ್ಯೋ ನಮ್ಮ ತಾಯಿ ಬರೋವಾಗ ಆಕಾಶವಾಣಿ ಕಾರ್ಯಕ್ರಮ ಅಂದರೆ ಪಾಪ ನಮ್ಮಮ್ಮ ಪುಳಿಯೋರೆ ಬಿಸಿಬೇಳೆ ಬಾತ್ ಇಂಥ ಅದನ್ನ ಬುತ್ತಿ ಕಟ್ಕೊಂಡ್ಬಂದು ವಿ ಯೂಸ್ ಟು ಕಮ್ ಫಾರ್ ಪಿಕ್ನಿಕ್. ಆಮೇಲೆ ನಿಮಗೆಲ್ಲ ಜ್ಞಾಪಕ ಇದೆಯೋ ಇಲ್ವೋ, ಭಾನುವಾರದತ್ತು ಮಧ್ಯಾಹ್ನ ಚಿತ್ರಗಳದ್ದು ಸೌಂಡ್ ಟ್ರ್ಯಾಕ್ ಹಾಕೋರು. ನಾವೆಲ್ಲ ಸಿನಿಮಾ ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ಸೌಂಡ್ ಟ್ರ್ಯಾಕ್ ಹಾಕೋರು. ಆ ಸೌಂಡ್ ಟ್ರ್ಯಾಕ್ ರೆಕಾರ್ಡಿಂಗು SJ ಪಾಲಿಟೆಕ್ನಿಕಲ್ಲಿ ಆಗೋದು. ಸೊ ನಮ್ಮಮ್ಮ ನಮ್ಮನ್ನೆಲ್ಲ ಫಿಲ್ಮ್ ನೋಡೋಕ್ಕೆ SJ ಪಾಲಿಟೆಕ್ನಿಕ್ಗೆ ಕರ್ಕೊಂಡು ಹೋಗೋರು. ಸಿನಿಮಾ ನೋಡೋಕ್ಕೆ ನಾವು ಥಿಯೇಟ್ರಿಗೆ ಹೋಗೋಷ್ಟು ಅನುಕೂಲಗಳು ಅನಾನುಕೂಲಗಳು ಅದು ನಾ ಹೇಳೋಕ್ಕಾಗಲ್ಲ. ಅದು ಆದರೆ ಅದನ್ನು ಆಮೇಲೆ ಇಲ್ಲಿ ಬಂದಮೇಲೆ ಎಡಿಟ್ ಮಾಡೋರು. ಆಮೇಲೆ ಕ್ರಿಕೆಟ್ ಮ್ಯಾಚ್ ಆದಾಗ ಆಕಾಶವಾಣಿಲಿ ಒಂದು TV ಹಾಕಿರೋರು, ಅಲ್ಲಿ ಈಚೆ ಬಂದು ಕೂತ್ಕೊಂಡು ನಮ್ಮನ್ನು ಕ್ರಿಕೆಟ್ ಮ್ಯಾಚ್ ನೋಡೋಕ್ಕೆ ಕಾರಿಡಾರಲ್ಲಿ ಕೂತ್ಕೋತಾ ಇದ್ವಿ. ಹಾಗಾಗಿ ಆಕಾಶವಾಣಿಲಿ ನಾವು ಏನೇನೋ ಅಂತ ಲಕ್ಸುರಿ, ಫ್ಯಾಮಿಲಿ ಅಟ್ಮಾಸ್ಫಿಯರು, ಪಿಕ್ನಿಕ್ ಪ್ಲೇಸು, ನಮ್ಮಮ್ಮ ಕೂತ್ಕೋತಾ ಇದ್ದಿದ್ದು ರೂಮು, ಮತ್ತು ಇಲ್ಲಿ ಕೆಲಸ ಮಾಡಿದಂಥ ಎಲ್ಲರ ಹೆಸರುಗಳು, ಯಾರ್ಯಾರು ಇದ್ದಾರೆ ಅವ್ರ ಹೆಸರೆಲ್ಲ ಇದೆ. ಯಾರ್ಯಾರು ನನ್ನ ಅಂದರೆ ಮ್ಯೂಸಿಕ್ ಡಿಪಾರ್ಟ್ಮೆಂಟಲ್ಲಿ ಇದ್ದವರು ಇರ್ಬೋದು, ಸ್ಟಾಫ್ ಆರ್ಟಿಸ್ಟ್ ಇರ್ಬೋದು, ಅಥವಾ ಪ್ರೊಡಕ್ಷನ್ ಯೂನಿಟಲ್ಲಿ ಇದ್ದವರು, ಇವನ್ನೆಲ್ಲ ನಾನು ಜ್ಞಾಪಕ ಇಟ್ಕೊಂಡಿಲ್ಲ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಇವತ್ತಿಗೂ ನನ್ನ ಇಂದಿನ ಜೀವನದಲ್ಲಿ ಒಮ್ಮೆಯಾದರೂ ಆಕಾಶವಾಣಿಯನ್ನು ಸ್ಮರಿಸದೇ ಇರೋ ದಿನವೇ ಇಲ್ಲ ಅಂತ ಹೇಳ್ತೀನಪ್ಪ. ನಿನ್ನೆ ರಾತ್ರಿಯಿಂದಲೇ ನಾಳೆ ಆಕಾಶವಾಣಿಗೆ ಹೋಗಬೇಕು ಅಂದರೆ ಒಂದು ಕಂಪೋಸಿಂಗಿಗೆ ಬಂದಾಗಿರ್ಬೋದು, ಒಬ್ಬ ಗಾಯಕನಾಗಿ ಬಂದಂಗಿರ್ಬೋದು, ಅಥವಾ ಮೃದಂಗ ನುಡ್ಸೋಕೆ ಬಂದಾಗಿರ್ಬೋದು, ಆ ಇಡೀ ಕಂಟೆಂಟ್ಗಳು ಏನೇನಿರೋದು ಅದೆಲ್ಲ ಟೋಟಲಿ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಅಲ್ವಾ. ಆಕಾಶವಾಣಿ ನನ್ನ ಜೀವನದ ಒಂದು ಅವಿಭಾಜ್ಯ ಸಂಸ್ಥೆ. ನನ್ನ ಜೀವನಕ್ಕೆ ಒಂದು ಹಾಸುಹೊಕ್ಕಾಗಿ ನನ್ನನ್ನು ತುಂಬ ಮೇಲೆ ತಗೊಂಡೋದಂಥ ಒಂದು ಸಂಸ್ಥೆ, ಅಷ್ಟು ಮಾತ್ರ ಹೇಳ್ಬೋದು. ಇವತ್ತು ನನ್ನನ್ನು ನೀವು ಕರೆದು ಇಷ್ಟು ಪ್ರೀತಿಯಿಂದ ವಾತ್ಸಲ್ಯದಿಂದ, ನೀವು ನನಗೆ ಕಂಪೇರ್ ಮಾಡಿದ್ರೆ ಒಂದು ಜನ್ರೇಷನ್ ಕೆಳಗಡೆ ಜನ್ರೇಷನ್, ನೀವು ಒಳ್ಳೆಯ ಪ್ರಶ್ನೆಗಳನ್ನು ಕೇಳಿದ್ದೀರಾ. ಆ ಪ್ರಶ್ನೆಗಳಿಗೆ ನಾನು ಬಹುಶಃ ಸೂಕ್ತವಾದ ಉತ್ತರಗಳನ್ನು ಕೊಟ್ಟಿದ್ದೀನೋ ಹಂಚ್ಕೊಂಡಿದ್ದೀನೋ ಗೊತ್ತಿಲ್ಲ. ಸಮರ್ಪಕವಾಗಿ ಯಾರು ಶ್ರೋತೃಗಳು ನನ್ನ ವ್ಯಾಪ್ತಿಗೆ ಅಂದರೆ ವೇವ್ ಲೆಂತ್ಗೆ ಮ್ಯಾಚ್ ಅಂತವರು, ನೀವು ಅದನ್ನೆಲ್ಲ ಅದಕ್ಕೆ ಮೆಲುಕು ಹಾಕ್ಕೊಳ್ಳಿ. ಯಂಗರ್ ಜನ್ರೇಷನ್ ನೀವು ಯಾರನ್ನ ಕೇಳ್ತೀರಾ, ಹೀಗೂ ಒಂದಿತ್ತ ಅಂತ ನೀವು ಬಹುಶಃ ಅದನ್ನ ನಾಸ್ಟಾಲಜಿಕ್ ಫೀಲಿಂಗಿಗೆ ಹೋಗಿ. ಸೊ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು, ನಮಸ್ಕಾರ. ತುಂಬ ಸಂತೋಷ. ಆಕಾಶವಾಣಿಗೆ ನಿಮಗೆ ಮತ್ತೊಮ್ಮೆ ನನ್ನ ಅನಂತ ಹೃದಯಪೂರ್ವಕ ಧನ್ಯವಾದಗಳು. ಆಕಾಶ ಬುಟ್ಟಿ ಕಾರ್ಯಕ್ರಮದ ಈ ಸಂಚಿಕೆಯ ಅತಿಥಿ ಖ್ಯಾತ ಸಂಗೀತ ಸಂಯೋಜಕರಾದ ತಿರುಮಲೆ ಶ್ರೀನಿವಾಸ್. ಇವರೊಂದಿಗೆ ಆಶಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.